ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಒಂದು ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಒಲಿಂಪಿಕ್ಸ್ನಲ್ಲಿ ಭಾರತದ ಫುಟ್ಬಾಲ್ ತಂಡ ಅದ್ಭುತ ಸಾಧನೆ ಮಾಡಿತ್ತು. 1948ರ ಲಂಡನ್ ಒಲಿಂಪಿಕ್ಸ್ ಮತ್ತು 1956ರ ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ ಬಲಿಷ್ಠ ತಂಡಗಳಿಗೆ ನಡುಕ ಹುಟ್ಟಿಸಿದ್ದ ಭಾರತ 1956ರಲ್ಲಿ ಸೆಮಿಫೈನಲ್ ಪ್ರವೇಶಿಸಿ ಐತಿಹಾಸಿಕ 4ನೇ ಸ್ಥಾನ ಪಡೆದಿತ್ತು. 140 ಕೋಟಿ ಜನರ ಭಾರತ ಫಿಫಾ ವಿಶ್ವಕಪ್ ಆಡಬೇಕಾದ್ರೆ ಕೇವಲ ಒಣಭಾಷಣ, ಭಾವನಾತ್ಮಕ ನಿರ್ಧಾರಗಳು, ಹೆಸರು ಬದಲಾವಣೆಯ ಕಸರತ್ತುಗಳು ಸಾಲುವುದಿಲ್ಲ. ಕಠಿಣ ದೈಹಿಕ ಶ್ರಮ ಬೇಡುವ ಈ ಜಾಗತಿಕ ಕ್ರೀಡೆಯ ಮಹತ್ವವನ್ನು ಅರಿತು ಸರ್ಕಾರದ ಸ್ಪಷ್ಟವಾದ ಕ್ರೀಡಾ ನೀತಿ, ಭ್ರಷ್ಟಾಚಾರ ರಹಿತ ಪ್ರಾಮಾಣಿಕ ಆಡಳಿತ ಹಾಗೂ ತಳಮಟ್ಟದ ಮೂಲ ಸೌಕರ್ಯಗಳ ಮೇಲೆ ಬೃಹತ್ ಆರ್ಥಿಕ ಹೂಡಿಕೆ ಅತ್ಯಗತ್ಯ. ಇತ್ತೀಚೆಗಷ್ಟೇ ರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆಯ ಹೆಸರಿನಲ್ಲಿದ್ದ ಇಂಡಿಯನ್ ಪದವನ್ನ ತೆಗೆದುಹಾಕಿ ಭಾರತೀಯ ಎಂದು ಬದಲಾಯಿಸುವ ವಿಚಾರ ಮುನ್ನೆಲೆಗೆ ಬಂದಾಗ ಕ್ರೀಡಾ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಇಂತಹ ರಾಜಕೀಯ ದುರುದ್ದೇಶದ ಬದಲಾವಣೆಗಳಿಂದ ಕ್ರೀಡೆಯ ಗುಣಮಟ್ಟ ಸುಧಾರಿಸುವುದಿಲ್ಲ ಅನ್ನೋದು ವಾಸ್ತವ. ಫುಟ್ಬಾಲ್ ಕ್ರೀಡೆಗೆ ಇಂದು ತುರ್ತಾಗಿ ಬೇಕಾಗಿರುವುದು ಕೇವಲ ಬದಲಾವಣೆಯಲ್ಲ, ಬದಲಾಗಿ ಹೆಚ್ಚಿನ ಆರ್ಥಿಕ ಪ್ರೋತ್ಸಾಹ, ವ್ಯಾಪಕ ಪ್ರಚಾರ, ಮುಖ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ಕ್ರೀಡೆಯನ್ನ ಉತ್ತೇಜಿಸುವ ಬದ್ಧತೆ, ಆಟಗಾರರಿಗೆ ಬೇಕಾದ ಮೈದಾನ ಹಾಗೂ ಉತ್ತಮ ತರಬೇತಿಯಂತಹ ಸೌಲಭ್ಯಗಳನ್ನು ಒದಗಿಸದೆ ಕೇವಲ ಹೆಸರು ಬದಲಿಸುವಂತಹ ವಿಚಾರಗಳಿಗೆ ಅಂಟಿಕೊಂಡ್ರೆ ವಿಶ್ವಮಟ್ಟದಲ್ಲಿ ಯಾವುದೇ ಸಾಧನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಅಂದ್ರೆ ಸುಮಾರು 140 ಕೋಟಿ ಜನರಿರುವ ದೇಶ ವಿಶ್ವದ ಅತಿದೊಡ್ಡ ಕ್ರೀಡಾ ಹಬ್ಬವಾದ ಫಿಫಾ ವಿಶ್ವಕಪ್ ಅನ್ನ ಆಡುವ ಅವಕಾಶವನ್ನ ಇದುವರೆಗೂ ಪಡೆದಿಲ್ಲ ಅನ್ನೋದು ವ್ಯವಸ್ಥೆಯ ಬಹುದೊಡ್ಡ ವಿಪರ್ಯಾಸ. ಜಗತ್ತಿನ ಎಷ್ಟು ಸಣ್ಣ ಪುಟ್ಟ ರಾಷ್ಟ್ರಗಳು ಫಿಫಾ ವಿಶ್ವಕಪ್ಗೆ ನಿಯಮಿತವಾಗಿ ಅರ್ಹತೆ ಪಡೆಯುತ್ತಿರುವಾಗ ವಿಶ್ವ ರ್ಯಾಂಕಿಂಗ್ನಲ್ಲಿ ಭಾರತ 138ನೇ ಸ್ಥಾನದಲ್ಲಿದೆ. ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ವಿಶ್ವ ದರ್ಜೆಯ ಕೇವಲ 11 ಮಂದಿ ಆಟಗಾರರನ್ನ ಹೆಕ್ಕಿ ತೆಗೆಯೋದಕ್ಕೆ ಭಾರತಕ್ಕೆ ಸಾಧ್ಯವಾಗ್ತಿಲ್ಲ ಅಂದ್ರೆ ಕ್ರೀಡಾ ನೀತಿಗಳು, ಆಡಳಿತ ವ್ಯವಸ್ಥೆ ಎಲ್ಲಿ ಎಡವುತ್ತಾ ಇದೆ? ಇದನ್ನ ಸರ್ಕಾರಗಳು ಪ್ರಶ್ನೆ ಮಾಡಿಕೊಳ್ಬೇಕು. ಭಾರತದಲ್ಲಿ ಫುಟ್ಬಾಲ್ ಕ್ರೀಡೆ ಇಡೀ ದೇಶವನ್ನ ವ್ಯಾಪಿಸಿದ ಕ್ರೀಡೆಯಾಗಿ ಬೆಳೆದಿಲ್ಲ ಅನ್ನುವುದು ಕಟು ಸತ್ಯ. ಪ್ರಸ್ತುತ ಫುಟ್ಬಾಲ್ ಕೇವಲ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಈಶಾನ್ಯದ ಬೆರಳಣಿಕೆಯ ಕೆಲವು ರಾಜ್ಯಗಳಲ್ಲಿ ಮಾತ್ರ ತಕ್ಕ ಮಟ್ಟಿಗೆ ಜನಪ್ರಿಯತೆ ಉಳಿಸಿಕೊಂಡಿದೆ. ಈ ಕೆಲವೇ ರಾಜ್ಯಗಳನ್ನು ಹೊರತುಪಡಿಸಿದ್ರೆ ದೇಶದ ಬಹುಪಾಲು ರಾಜ್ಯಗಳಲ್ಲಿ ಈ ಆಟ ಕೇವಲ ಹೆಸರಿಗಷ್ಟೇ ಸೀಮಿತವಾಗಿದೆ. ಕ್ರಿಕೆಟ್ಗೆ ಸಿಗುವ ಅದ್ಭುತ ಮನ್ನಣೆ, ಜನಬೆಂಬಲ, ಪ್ರಾಯೋಜಕತ್ವ ಫುಟ್ಬಾಲ್ಗೆ ಲಭ್ಯವಾಗದೇ ಇರುವುದು ಈ ಕ್ರೀಡೆ ದೇಶದಾದ್ಯಂತ ಸಮಾನವಾಗಿ ಬೆಳೆಯದೆ ಸೊರಗೋದಕ್ಕೆ ಪ್ರಮುಖ ಕಾರಣ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾತ್ರವಲ್ಲದೆ ಬೃಹತ್ ಕಾರ್ಪೊರೇಟ್ ಪ್ರಾಯೋಜಕರು ಸಹ ಕೇವಲ ಕ್ರಿಕೆಟ್ನತ್ತ ಮಾತ್ರ ಸಂಪೂರ್ಣ ಒಲವು ತೋರ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ವಿಶ್ವದಾದ್ಯಂತ ಅತಿ ಹೆಚ್ಚು ದೇಶಗಳಲ್ಲಿ ಆಡಲ್ಪಡುವ, ಅತಿ ಹೆಚ್ಚು ಜನರಿಂದ ಆರಾಧಿಸಲ್ಪಡುವ, ಅತ್ಯಧಿಕ ವರಮಾನ ತಂದುಕೊಡುವ ವಿಶ್ವದ ನಂಬರ್ 1 ಕ್ರೀಡೆ ಫುಟ್ಬಾಲ್. ಅಷ್ಟೇ ಅಲ್ಲದೆ ಬೇರೆಲ್ಲ ಕ್ರೀಡೆಗಳಿಗಿಂತ ಇದು ಅತ್ಯಂತ ಕಠಿಣ ದೈಹಿಕ ಕಸರತ್ತು, ಚುರುಕುತನ, ಅಪಾರ ಶಕ್ತಿ ಮತ್ತು ತ್ರಾಣವನ್ನ ಬೇಡುವ ಆಟ. ಜಾಗತಿಕ ಮಟ್ಟದ ಈ ಸತ್ಯವನ್ನ ಅರಿತು ಸರ್ಕಾರಗಳು, ಪ್ರಾಯೋಜಕರು ಹೂಡಿಕೆ ಮಾಡದಿದ್ದರೆ ಕ್ರೀಡೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಭಾರತೀಯ ಫುಟ್ಬಾಲ್ ಇತಿಹಾಸ ಮೊದಲಿನಿಂದಲೂ ಹೀಗೆಯೇ ಇತ್ತೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಒಂದು ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಒಲಿಂಪಿಕ್ಸ್ನಲ್ಲಿ ಭಾರತದ ಫುಟ್ಬಾಲ್ ತಂಡ ಅದ್ಭುತ ಸಾಧನೆ ಮಾಡಿತ್ತು. 1948ರ ಲಂಡನ್ ಒಲಿಂಪಿಕ್ಸ್ ಮತ್ತು 1956ರ ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ ಬಲಿಷ್ಠ ತಂಡಗಳಿಗೆ ನಡುಕ ಹುಟ್ಟಿಸಿದ್ದ ಭಾರತ 1956ರಲ್ಲಿ ಸೆಮಿಫೈನಲ್ ಪ್ರವೇಶಿಸಿ ಐತಿಹಾಸಿಕ 4ನೇ ಸ್ಥಾನ ಪಡೆದಿತ್ತು. ಏಷ್ಯಾದ ಬಲಿಷ್ಠ ತಂಡಗಳಲ್ಲಿ ಒಂದಾದ ಆ ಸುವರ್ಣ ಯುಗವನ್ನ ಮತ್ತು ಪರಂಪರೆಯನ್ನ ನಂತರದ ದಿನಗಳಲ್ಲಿ ಸರಿಯಾಗಿ ಮುಂದುವರಿಸಿಕೊಂಡು ಹೋಗುವಲ್ಲಿ ಭಾರತ ಸಂಪೂರ್ಣವಾಗಿ ವಿಫಲವಾಗಿದೆ. ಆಧುನಿಕ ಫುಟ್ಬಾಲ್ ಕೇವಲ ಪ್ರತಿಭೆಯನ್ನ ಮಾತ್ರವಲ್ಲ, ಅತ್ಯಾಧುನಿಕ ಮೂಲಭೂತ ಸೌಕರ್ಯ ಬೇಡತ್ತೆ. ಗ್ರಾಮೀಣ ಮಟ್ಟದಲ್ಲಿ ಸುಸಜ್ಜಿತ ಮೈದಾನಗಳಿಲ್ಲ, ಸರಿಯಾದ ಬೂಟುಗಳಿಲ್ಲ, ನುರಿತ ತರಬೇತಿದಾರರೂ ಇಲ್ಲ. ಕ್ರೀಡಾ ವಿಜ್ಞಾನದ ಅಳವಡಿಕೆ ಸಂಪೂರ್ಣ ಶೂನ್ಯ. ಆರ್ಥಿಕ ಭದ್ರತೆ, ವೃತ್ತಿಪರತೆಯ ಕೊರತೆ,
ಫುಟ್ಬಾಲ್ ಬೆಳವಣಿಗೆಗೆ ದೊಡ್ಡ ಅಡ್ಡಿ. ಕ್ರೀಡೆ ಅನ್ನೋದು ಬೃಹತ್ ಆರ್ಥಿಕ ಉದ್ದಿಮೆಯಾಗಿದ್ರೂ ಭಾರತದಲ್ಲಿ ವೃತ್ತಿಪರ ಕ್ಲಬ್ ಫುಟ್ಬಾಲ್ ಸಂಸ್ಕೃತಿ ಇನ್ನೂ ಕೂಡ ಕೆಳಹಂತದಲ್ಲಿದೆ. ಜೀವನ ಭದ್ರವಾಗುತ್ತೆ ಈ ನಂಬಿಕೆ ಆಟಗಾರರಿಗಾಗ್ಲಿ ಅವರ ಪೋಷಕರಿಗಾಗ್ಲಿ ಇನ್ನೂ ಭಾರತದಲ್ಲಿ ಬಂದಿಲ್ಲ. ಹಾಗಾಗಿ ಸರ್ಕಾರಗಳು ಈ ಜಾಗತಿಕ ಕ್ರೀಡೆಯ ಮಹತ್ವ ಅರಿತು ಸರ್ಕಾರದ ಸ್ಪಷ್ಟವಾದ ಕ್ರೀಡಾ ನೀತಿ, ಭ್ರಷ್ಟಾಚಾರ ರಹಿತ ಪ್ರಾಮಾಣಿಕ ಆಡಳಿತ, ತಳಮಟ್ಟದ ಮೂಲ ಸೌಕರ್ಯಗಳ ಮೇಲೆ ಬೃಹತ್ ಆರ್ಥಿಕ ಹೂಡಿಕೆ ಮಾಡುವುದು ಅತ್ಯಗತ್ಯವಾಗಿದೆ. ಫುಟ್ಬಾಲ್ ಅನ್ನ ಕೇವಲ ಕೆಲವು ರಾಜ್ಯಗಳ ಗಡಿಯಾಚೆಗೆ ಕೊಂಡೊಯ್ದು ಇಡೀ ದೇಶದ ಮೂಲೆ ಮೂಲೆಗಳಲ್ಲಿರುವ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರಚಾರ ಮತ್ತು ಪ್ರೋತ್ಸಾಹ ನೀಡುವ ದೀರ್ಘಾವಧಿಯ ಯೋಜನೆ ಜಾರಿಯಾದಾಗ ಮಾತ್ರ ಭಾರತದ ಫಿಫಾ ವಿಶ್ವಕಪ್ ಪ್ರವೇಶದ ಆ ಕನಸು ನನಸಾಗೋದಕ್ಕೆ ಸಾಧ್ಯ.